ಈ ತಿಂಗಳಿಗೆ ದೇವರು ಕೊಟ್ಟಿರುವಂಥ ವಾಗ್ದಾನ, ದ ಮಂತ್ ಆಫ್ ಜೆಹೋವಾ ಈಸ್, ದೇವರು ನನ್ನ ಸಹಾಯಕನು. ಬುಕ್ ಆಫ್ ಹೀಬ್ರೂ ಚಾಪ್ಟರ್ 13 ವರ್ಸ್ 5 and 6, 5 ಮತ್ತು 6ನೇ ವಾಕ್ಯ. ದ್ರವ್ಯಾಶೆ ಇಲ್ಲದವರಾಗಿರ್ರಿ, ನಿಮಗಿರುವವುಗಳಲ್ಲಿ ತೃಪ್ತರಾಗಿರ್ರಿ. ನಾನು ನಿನ್ನನ್ನು ಎಂದಿಗೂ ಕೈ ಬಿಡೋದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಎಂದು ದೇವರು ತಾನೇ ಹೇಳಿದ್ದಾನೆ. ಆದದ್ದರಿಂದ ಕರ್ತನು ನನ್ನ ಸಹಾಯಕನು, ಭಯಪಡೆನು. ಮನುಷ್ಯನು ನನಗೇನು ಮಾಡಾನು ಎಂದು ನಾವು ಧೈರ್ಯವಾಗಿ ಹೇಳಬಲ್ಲೆವು. ನಿಮಗೆ ದೇವರ ವಾಕ್ಯವನ್ನು ತಿಳಿಸಿದ ನಿಮ್ಮ ಸಭಾ ನಾಯಕರನ್ನು ಜ್ಞಾಪಕ ಮಾಡಿಕೊಳ್ಳ್ರಿ. ಇದು ಮೂಲ ವಾಕ್ಯವಾಗಿತ್ತು. ಕರ್ತನು ನನ್ನ ಸಹಾಯಕನು, ಭಯಪಡನು. ಇವತ್ತು ನಾವು ಜೀವಿಸ್ತಿರುವಂಥ ಲೋಕ ಅತೃಪ್ತಿಯಿಂದ ತುಂಬಿರುವ ಲೋಕ. ತುಂಬ ಅತೃಪ್ತಿಯಿಂದ ತುಂಬಿರುವಂಥ ಲೋಕದಲ್ಲಿ ಬದುಕ್ತಾ ಇದ್ದೇವೆ. ಅದರಿಂದಲೇ ಕೀರ್ತನೆಕಾರನು ಹೀಗೆ ಹೇಳಿದನು, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ಇವತ್ತು ಈ ತಿಂಗಳು ಪರಿಶುದ್ಧಾತ್ಮನು ಹೇಳಿದ ಹಾಗೆ ನಮ್ಮ ಸಹಾಯ ಮಾನುಷಿಕವಾದ ಮಾರ್ಗದಿಂದ ಅಲ್ಲ, ಪವಿತ್ರಾತ್ಮನ ಮೂಲಕ. ಸ್ತೋತ್ರ. ಕೆಲವೊಮ್ಮೆ ಮಾನುಷಿಕ ಮಾರ್ಗ ಅಲ್ಲ ಅಂದಾಗ ಮನುಷ್ಯರು ಏನಾದರೂ ತಂದು ಕೊಟ್ಟರೆ ಬೇಡ ಅನ್ನೋದು, ನಾನು ದೇವ್ರ ಹತ್ರ ಕೇಳಿದ್ದೀನಿ, ದೇವ್ರು ನನ್ನ ಸಹಾಯಕ, ನಾನು ನಿನ್ನ ಹತ್ರ ಎಲ್ಲ ತಗೊಳಲ್ಲ ಅಂದರೆ ಸ್ತೋತ್ರ, ತಪ್ಪು. ಆಗಲ್ಲ ನಾನು ಹೇಳಿದ್ದು. ಮಾನುಷಿಕ ಸಹಾಯ ಅಂದರೆ ದೇವರು ಯಾರ ಮುಖಾಂತರ ಆದರೂ ಎಲ್ಲಾದರೂ ಹೇಗಾದರೂ ನಿನಗೋಸ್ಕರ ಬಾಗಿಲು ತೆಗಿತಾನೆ ಅನ್ನೋದು ಅದರ ಅರ್ಥ. ಆಮೇಲೆ ಕಾಗೇನು ಕಳಿಸ್ಬೋದು, ಕಾಗೇನು ಬೇಕಾದರೂ ಕಳಿಸ್ಬೋದು, ಕತ್ತೆ ಸಂಗಡನೂ ಮಾತಾಡ್ಬೋದು. ದೇವರು ಏನು ಬೇಕಾದರೂ ಮಾಡ್ತಾನೆ. ಆಮೇಲೆ ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಸಹಾಯ ಅಲ್ಲಿಂದನೇ ನಮಗೆ ದೊರಕೋದು. ಎಲಿಯೇಸರ್ ಸಹಾಯಕನು. ಗಾಡ್ ಈಸ್ ಮೈ ಹೆಲ್ಪರ್. ಹೇಗೆ ಹೆಲ್ಪ್ ಮಾಡ್ತಾರೆ? ಧರ್ಮೋಪದೇಶ ಕಾಂಡ ಪುಸ್ತಕ 33ರಲ್ಲಿ ನಾನು ಹೇಳಿದೆ. ಧರ್ಮೋಪದೇಶ ಕಾಂಡ ಪುಸ್ತಕ 33:26ರಲ್ಲಿ, ಯಶೂರನೇ, ನಿನ್ನ ದೇವರಿಗೆ ಸಮಾನನು ಯಾವನೂ ಇಲ್ಲ. ಆತನು ಆಕಾಶವನ್ನು ಏರಿ ಮೇಘಾರೂಢನಾಗಿ ಮಹಾ ಗಾಂಭೀರ್ಯದಿಂದ ನಿಮ್ಮ ಸಹಾಯಕ್ಕೆ ಬರುವನು. ನಿಮ್ಮ ಸಹಾಯಕ್ಕೆ ಅವನ ದೂತರನ್ನ ಕಳಿಸ್ತೀನಿ ಅಂತಲ್ಲ, ಸ್ವತಃವಾಗಿ ತಾನೇ ಇಳಿದು ಬರ್ತಾನೆ. ಈ ಹಿಮ್ಸೆಲ್ಫ್ ಇಸ್ ದ ಹೆಲ್ಪ್. ಅವನೇ ನಿಮಗೆ ಸಹಾಯಕನಾಗಿರ್ತಾನೆ. ನಾನು ಅದರ ಕುರಿತು ಮಾತನಾಡಿದೆ. ಅಲ್ಲಿಂದ ಕೀರ್ತನೆ 46 1ನೇ ವಾಕ್ಯಕ್ಕೆ ಬಂದೆ. ಗಾಡ್ ಈಸ್ ಅವರ್ ರೆಫ್ಯೂಜ್ ಅಂಡ್ ಸ್ಟ್ರೆಂತ್, ಎ ವೆರಿ ಪ್ರೆಸೆಂಟ್ ಹೆಲ್ಪ್ ಇನ್ ಟ್ರಬಲ್. ದೇವರು ನನಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನ ಇಕ್ಕಟ್ಟಿನಲ್ಲಿ ನನಗೆ ವಿಶೇಷ ಸಹಾಯಕನು. ಹಾಗಾದರೆ ದೇವರು ಯಾರು ಎಲ್ಲಿ ಯಾವಾಗ ಕಷ್ಟದಲ್ಲಿ ಇದ್ದರೆ ಅವರಿಗೆ ವಿಶೇಷ ಸಹಾಯಕನಾಗಿರ್ತಾನೆ. ಆಮೇನ್. ಚರಿತ್ರೆ ಬಹಳ ಹೇಳುತ್ತೆ. ಯಾಕೋಬನು ತಂದೆಯ ಮನೆಯನ್ನು ಬಿಟ್ಟು ಓಡಿ ಹೋಗ್ತಾನೆ. ಏಸಾವನು ಅಣ್ಣ ಅವನ ಪ್ರಾಣ ತೆಗೆಯೋದಕ್ಕೆ ಹಿಂದಟ್ತಾನೆ. ಅಲ್ಲಿಂದ ಮಾವನ ಮನೆಗೆ ಹೋಗ್ತಾನೆ. ಹೆಚ್ಚು ಕಡಿಮೆ 20 ವರ್ಷಗಳ ನಂತರ ಯಾಕೋಬನು ತಿರುಗಾ ವಾಪಸ್ ತನ್ನ ಅಪ್ಪನ ಮನೆಗೆ ವಾಪಸ್ ಬರ್ತಾನೆ. ಬರುವಾಗ ಅವನಿಗೆ ಭಯ ಇದೆ. ಅಣ್ಣ ಹಳೆ ಸೇಡು ತೀರಿಸ್ಕೊಳ್ತಾನ, ಕೊಂದುಬಿಡ್ತಾನ ಅನ್ನೋ ಭಯ ಇದೆ. ಆ ರಾತ್ರಿ ದೇವರ ಸಂಗಡ ಅವನಿಗೊಂದು ಎನ್ಕೌಂಟರ್ ಆಗುತ್ತೆ. ನೀವು 32ನೇ ಅಧ್ಯಾಯ ಆದಿಕಾಂಡ ಪುಸ್ತಕದಲ್ಲಿ ಓದಿದ್ರೆ 9 ಮತ್ತು 10ನೇ ವಾಕ್ಯವನ್ನು ನೀವು ಗಮನಿಸ್ರಿ. ಅಲ್ಲಿ ಬಹಳ ಸ್ಪಷ್ಟವಾಗಿ ಹೀಗೆ ಹೇಳುತ್ತದೆ. 9ನೇ ವಾಕ್ಯ ನೋಡ್ರಿ, ಯಾಕೋಬನು ಏನು ಹೇಳ್ತಾ ಇದ್ದಾನೆ? ಇದಲ್ಲದೆ ಅವನು ದೇವರನ್ನು ಪ್ರಾರ್ಥಿಸಿ. ಯಾರನ್ನ ಪ್ರಾರ್ಥಿಸಿದನು?
ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾಕೋಬನು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದಾನೆ. ಇದರ ಒಳಗಡೆ ಇರುವ ದೇವ ಮಕ್ಕಳು ಇಕ್ಕಟ್ಟಿನಲ್ಲಿ ಹಾದು ಹೋಗುವಾಗ, ನೀವು ಪ್ರಯಾಸದಲ್ಲಿ ಹಾದು ಹೋಗುವಾಗ ನೀವು ದೇವರಲ್ಲಿ ಪ್ರಾರ್ಥಿಸುವವರಾಗಿರಬೇಕು. ಪ್ರಾರ್ಥನೆ ಮಾಡುವ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಯೆಹೋವನೇ, ನನ್ನ ತಂದೆ ತಾತಂದಿರಾದ ಈಸಾಕ ಅಬ್ರಹಾಮರ ದೇವರೇ, ಸ್ವದೇಶಕ್ಕೆ ಬಂಧುಗಳ ಬಳಿಗೆ ತಿರುಗಿ ಹೋಗಬೇಕೆಂದು ನನಗೆ ಆಜ್ಞಾಪಿಸಿ ನಿನಗೆ ಒಳ್ಳೆಯದನ್ನ ಮಾಡುವೆನೆಂದು ನನಗೆ ವಾಗ್ದಾನ ಮಾಡಿದವನು ನೀನೇ ಅಲ್ಲವೇ? ನೋಡ್ರಿ, ಅವನ ಪ್ರಾರ್ಥನೆ ಪಾಯಿಂಟ್ ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಆ ಪ್ರಾರ್ಥನೆಯಲ್ಲಿ ಸುಮ್ನೆ ಗಾಳಿಯಲ್ಲಿ ಗುಂಡೋಡಿಯೋದಲ್ಲ, ಅವನು ಸ್ಪಷ್ಟಪಡಿಸ್ತಾ ಇದ್ದಾನೆ. ನೀನು ಯಾರು? ನನ್ನ ತಂದೆ ಈಸಾಕನ ದೇವರು, ನನ್ನ ತಾತ ಅಬ್ರಾಮನ ದೇವರು. ಆಮೇಲೆ ನೀನು ನನಗೆ ಹೇಳಿದೆ, ನಿನ್ನ ತಂದೆ ತಾತಂದಿರ ಆ ಸ್ವದೇಶಕ್ಕೆ ನೀನು ಹಿಂತಿರುಗಿ ಬಾ, ನಾನು ನಿನಗೆ ಒಳ್ಳೇದು ಮಾಡ್ತೀನಿ ಅಂತ. ಇದರ ಒಳಗಡೆ ಪ್ರಾರ್ಥನೆ ಮಾಡೋರು ಇದ್ದೀರಾ? ಪ್ರಾರ್ಥನೆ ಮಾಡುವಾಗ ಗಾಳಿಯಲ್ಲಿ ಗುಂಡಾರಿಸೋ ರೀತಿಯಲ್ಲಿ ಆರಿಸ್ಬೇಡ್ರಿ, ವ್ಯಕ್ತವಾಗಿ ಪ್ರಾರ್ಥನೆ ಮಾಡ್ರಿ. ದೇವರೇ, ನಿನ್ನ ವಾಗ್ದಾನ ಇದಾಗಿದೆ, ನಿನ್ನ ಆಲೋಚನೆ ಇದಾಗಿದೆ, ನೀನು ನನ್ನೊಟ್ಟಿಗೆ ಹೇಳಿದ ಆಲೋಚನೆ ಇದಾಗಿದೆ. ಪ್ರಾರ್ಥನೆ ಮಾಡುವಾಗ ಇದನ್ನ ಎಚ್ಚರಿಸಿ ಪ್ರಾರ್ಥನೆ ಮಾಡಬೇಕು. ಯು ಸೆಡ್ ಇಟ್. ಅವನು ಹೇಳ್ತಾ ಇರೋದು ನೀನು ಹೇಳಿದೆ. ನಾವು ಮಾಡ್ತೀವಿ ಪ್ರಾರ್ಥನೆ, ವಾಕ್ಯ ಕೇಳ್ತೀವಿ, ಪ್ರಸಂಗ ಕೇಳ್ತೀವಿ, ವಾಗ್ದಾನ ಕೇಳ್ತೀವಿ. ಆ ಕೂಟ ಮುಗೀತಾ ನೆಕ್ಸ್ಟ್ ಕೂಟದವರೆಗೂ ಹತ್ತು ಕಡೆ ಆ ವಿಷಯನೇ ನೆನಪೇ ಬರಲ್ಲ. ಸ್ತೋತ್ರ ಸ್ತೋತ್ರ, ಆಮೇಲೆ ಹಲ್ಲೆಲೂಯಾ. ನಾವು ಆಗಲ್ಲ, ವಾಗ್ದಾನಗಳನ್ನೆಲ್ಲ ರೆಕಾರ್ಡ್ ಮಾಡಿ ಇಟ್ಕೊಂಡಿರ್ತೀವಿ. ಗಾಡಿಯಲ್ಲಿ ಹೋಗುವಾಗ, ಎಲ್ಲಾದರೂ ಯಾತ್ರೆ ಲಾಂಗ್ ಟ್ರಿಪ್ ಹೋಗುವಾಗ ಸ್ತೋತ್ರ ಅದನ್ನೆಲ್ಲ ಹಾಕ್ತೀವಿ, ಕೇಳಿಸ್ಕೋತೀವಿ. ದೇವ್ರು ಇಂಥದ್ದು ಹೇಳಿದ್ರಲ್ಲ, ಇಷ್ಟನೇ ವರ್ಷ ಈ ಪ್ರವಾದಿಯ ಬಾಯಿಂದ ಇದನ್ನು ಹೇಳಿದ್ರಲ್ಲ, ಅವಾಗ ದೇವ್ರ ಹತ್ರ ಹೇಳ್ತೀವಿ, ದೇವರೇ ನಿನ್ನ ವಾಗ್ದಾನ ಇದು ಇದೆ, ಈಗ ನಾನು ಪ್ರಾಬ್ಲಮಲ್ಲಿದ್ದೀನಿ, ಇಕ್ಕಟ್ಟಿನಲ್ಲಿದ್ದೀನಿ, ನೀನು ವಿಶೇಷ ಸಹಾಯಕನ. ದಟ್ ಈಸ್ ದ ವೇ ವಿ ಮಸ್ಟ್ ಪ್ರೇ. ನಾವು ಹಾಗೆ ಪ್ರಾರ್ಥನೆ ಮಾಡುವವರಾಗಿರ್ಬೇಕು. ಯಾಕೊಬ್ಬನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಅವನು ಹೇಳ್ತಾ ಇದ್ದಾನೆ, ನೋಡ್ರಿ, ನೀನು ನನಗೆ ವಾಗ್ದಾನ ಮಾಡಿದೆ, ನೀನು ಸ್ವದೇಶಕ್ಕೆ ಬಾ ಅಂತ ಹೇಳಿದೆ, ನಾನು ವಾಪಸ್ ಬಂದರೆ ನಿನ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿದೆ. ಹೌದು ಕರ್ತನೇ, ಅದಕ್ಕೆ ನಾನೀಗ ವಾಪಸ್ ಬಂದಿದ್ದೇನೆ. ಆಮೇಲೆ ಈಗ ದೇವ್ರನ್ನೇ ಇಕ್ಕಟ್ಟಿಗೆ ಸಿಕ್ಸೋ ರೀತಿ ಪ್ರಾರ್ಥನೆ. 9ನೇ ವಾಕ್ಯ ನೋಡ್ರಿ, ಇನ್ನೊಂದ್ಸತಿ ಹೋದ್ರಿ. ಇದಲ್ಲದೆ ಅವನು ದೇವರನ್ನ ಪ್ರಾರ್ಥಿಸಿ, ಯೆಹೋವನೇ, ನನ್ನ ತಂದೆ ತಾತಂದಿರಾದ ಈಸಾಕ್ ಅಬ್ರಹಾಮರ ದೇವರೇ, ಸ್ವದೇಶಕ್ಕೆ ಬಂಧುಗಳ ಬಳಿಗೆ ತಿರುಗಿ ಹೋಗಬೇಕೆಂದು ನನಗೆ ಆಜ್ಞಾಪಿಸಿ ನಿನಗೆ ಒಳ್ಳೆಯದನ್ನ ಮಾಡುವೆನೆಂದು ನನಗೆ ವಾಗ್ದಾನ ಮಾಡಿದವನು ನೀನೇ ಅಲ್ಲವೇ? ಈಗ ಚೆಂಡು ಯಾರ ಕೋಟೆಲ್ಗೆ ಹಾಕಿದ್ರು? ದೇವ್ರ ಕೋಟೆಗೆ ಚೆಂಡು ಒದ್ದವನು. ಸ್ತೋತ್ರ. ಈಗ 10ನೇ ವಾಕ್ಯದಲ್ಲಿ ಹೇಳ್ತಾನೆ, ನೀನು ನಿನ್ನ ದಾಸನಾದ ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು. ಈಗ ದೇವರಿಗೆ ತಿರ್ಗಾ ಅಲ್ಲಿಗೆ ನೋಡ್ರಿ, ಇದು ಈ ಮಕ್ಕಳು ಕೆಲವೊಮ್ಮೆ ಇಮೋಷ್ನಲ್ ಟಾಕ್ ಮಾಡ್ತಾರೆ ನೋಡ್ರಿ. ಸ್ತೋತ್ರ. ಅಪ್ಪಂದಿರ ಹತ್ರ ನನ್ನ ಮಕ್ಕಳು, ಹೆಣ್ಮಕ್ಳು ಇಬ್ಬರು ಇದ್ದಾರೆ. ಸ್ತೋತ್ರ. ಅವ್ರು ನನ್ನನ್ನು ಪುಸ್ಲಾಯಿಸೋ ರೀತಿ ವಿಚಿತ್ರ. ಅದು ಡ್ಯಾಡಿ ಯು ಸೆಡ್ ನೋ ಹಿಂಗೆ ಹೇಳಿದ್ರೆ ನಾವು ಐಸ್ ಥರ ಕರಗ್ಬಿಡ್ತೀವಿ. ಇವನು ಯಾಕೋಬನ ಹಂಗೆ ಮಾಡ್ತಾ ಇರೋದು. ಫಸ್ಟ್ ಹೇಳ್ದ, ಇದೆಲ್ಲ ಹೇಳಿರೋದು ನೀನೇ, ನಿನ್ನ ಮಾತು ಪ್ರಕಾರ ನಾನು ಇಳಿದು ಬಂದ್ಬಿಟ್ಟಿದ್ದೀನಿ ಈಗ. ಸ್ತೋತ್ರ. ಅವನು ತಾತಂದ ಹೇಳ್ದ, ಅಪ್ಪನ್ನ ಹೇಳ್ದ, ಅವ್ರ ಹತ್ರ ಎಲ್ಲ ವಾಗ್ದಾನ ಮಾಡಿದೀಯಾ, ನೀನು ನನಗೂ ವಾಗ್ದಾನ ಮಾಡಿದೀಯಾ. ಇಷ್ಟೆಲ್ಲ ಮಾಡಿದ್ಮೇಲೆ ನೀನು ಬಾ ಅಂತ ಹೇಳಿದೀಯಾ, ನಾನು ಬಂದಿದ್ದೀನಿ, ಒಳ್ಳೇದು ಮಾಡ್ತೀನಿ ಅಂದ್ಯಾ, ಹಾಗಾದ್ರೆ ಒಳ್ಳೇದು ಮಾಡು. 2, ಅವನು ಹೇಳ್ತಾನೆ, ನಿನ್ನ ದಾಸನಾದ ನನ್ನ ಮೇಲೆ ನೀನು ಎಷ್ಟೊಂದು ಪ್ರೀತಿಯನ್ನಿಟ್ಟು. ಹಾಗಾದ್ರೆ ಪ್ರೀತಿ ಇಟ್ಟಿದ್ದಾರೆ ಎನ್ನೋದನ್ನ ಮನವರಿಕೆ ಮಾಡ್ತಾ ಇದ್ದಾನೆ.
ಅಲ್ಲೆಲೂಯ. ಆಮೇಲೆ ಹೇಳ್ತಾ ಇದ್ದಾನೆ, ಇಷ್ಟೊಂದು ಪ್ರೀತಿ ಇಟ್ಟು ನಿನ್ನ ವಾಗ್ದಾನವನ್ನು ನೆರವೇರಿಸಿದೆಯಲ್ಲ. ಸ್ತೋತ್ರ. ಹಾಗಾದ್ರೆ ಕಳೆದ ವರ್ಷಗಳಲ್ಲಿ, ಕಳೆದ ದಿವಸಗಳಲ್ಲಿ ವಾಗ್ದಾನಗಳು, ಅನೇಕ ವಾಗ್ದಾನಗಳನ್ನ ನೀನು ನೆರವೇರಿಸಿದೀಯಲ್ಲ. ಆಮೇಲೆ ನೆವರ್ ಫರ್ಗೆಟ್, ನಿನ್ನ ಜೀವನದಲ್ಲಿ ದೇವರು ಮಾಡಿದ ಉಪಕಾರಗಳನ್ನು ಸ್ಮರಿಸೋದನ್ನ ನೀನು ಮರೆಯಬಾರದು. ಹಲ್ಲೆಲೂಯ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಉಪಕಾರ ಮರಿಬೇಡ್ರಿ ಅಂತ ಹೇಳ್ರಿ. ಮರಿಬಾರ್ದು. ಎಷ್ಟೋ ವಾಗ್ದಾನಗಳಿದೆ, ಅದರಲ್ಲಿ ವಾಗ್ದಾನಗಳನ್ನೆಲ್ಲ ನೀನು ನೆರವೇರಿಸಿದೀಯಾ. ಆಮೇಲೆ ನಾನು ಅದಕ್ಕೆ ಕೇವಲ ಅಪಾತ್ರನಾಗಿದ್ದೇನೆ. ಅವನು ಒಪ್ಕೋತಾನೆ ನೋಡ್ರಿ. ನಾವಾಗಿದ್ರೆ ಜಂಬ ಕೊಚ್ಕೊಂಡ್ಬಿಡ್ತಿದ್ವಿ. ಅವನು ಹೇಳ್ದ, ನಾನು ಕೇವಲ ಅದಕ್ಕೆ ಅಪಾತ್ರನಾಗಿದ್ದೇನೆ, ನಾನು ಯೋಗ್ಯನಲ್ಲ. ಐ ಆಮ್ ನಾಟ್ ವರ್ದಿ, ನಾನು ಅದಕ್ಕೆ ಯೋಗ್ಯನಲ್ಲ. ನಾನು ಈ ಯೋರ್ದಾನ್ ಹೊಳೆಯನ್ನ ದಾಟುವಾಗ ಕೇವಲ ಒಂದು ಕೋಲನ್ನ ಹಿಡ್ಕೊಂಡು ಪ್ರಾಣ ಉಳ್ಕೊಳ್ಳೋದಕ್ಕೋಸ್ಕರ ಓಡದೆ ಓಟ. ಆದರೆ ಇವತ್ತು ನಾನು ಹಿಂತಿರುಗಿ ನೋಡುವಾಗ 2 ಪಾಳೆಯಕ್ಕೆ ಒಡೆಯನಾಗಿ ಬಂದಿದ್ದೇನೆ. ಇದು ಯಾವುದಕ್ಕೂ ನಾನು ಯೋಗ್ಯನಲ್ಲ, ಇದು ಯಾವುದಕ್ಕೂ ನಾನು ಪಾತ್ರನಲ್ಲ. ಇದರ ಒಳಗಡೆ ಕೆಲವರು ನೆನೆಸ್ಕೊಳ್ಳಿ, ನಿನ್ನ ಕುಟುಂಬ ಹೇಗಿತ್ತು, ನೀನು ಹೇಗಿದ್ದೆ. ಅಲ್ಲಲ್ಲಿಯ ಕೆಲವರು ಪ್ರಾಣ ಕಳ್ಕೊಳ್ಬೇಕಾಗಿತ್ತು, ಕೆಲವರು ರೋಗದಲ್ಲಿದ್ರಿ, ಕೆಲವರು ಸಾಲದಲ್ಲಿದ್ರಿ, ಸಾಲಗಾರರ ಕಾಟ ತಡೆಯಲಾರದೆ ಜೀವನ ಜುಗುಪ್ಸೆಗೊಂಡವರಾಗಿದ್ರಿ, ಕೆಲವರು ಮದ್ಯಪಾನದಲ್ಲಿದ್ರಿ, ಕೆಲವರು ದುಶ್ಚಟಗಳಲ್ಲಿದ್ರಿ. ದೇವರು ನಿಮ್ಮನ್ನ ಕೈ ಬಿಡಲಿಲ್ಲ. ಅವನ ವಾಗ್ದಾನದ ಮೇರೆಗೆ ನಿಮ್ಮನ್ನ ಸಹಾಯ ಮಾಡಿ ಅವನು ಇಲ್ಲಿವರೆಗೂ ತಂದಂತ ಎಬೆನೇಜರ್. ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲಿವರೆಗೂ ತಂದ ಎಬೆನೇಜರ್. ಆಮೇಲೆ ಅವನು ಹೇಳ್ತಾನೆ, ಇದು ಯಾವುದಕ್ಕೂ ನನ್ನ ಅಪಾತ್ರನ. ಅದಕ್ಕೆ ದೇವರ ವಾಕ್ಯ ಹೇಳೋದು, ಇಕ್ಕಟ್ಟಿನಲ್ಲಿ ಅವನು ನಮಗೆ ವಿಶೇಷ ಸಹಾಯಕನು. ಯಾಕೊಬ್ಬನು ಹೇಳ್ತಾನೆ, ಯಾವುದಕ್ಕೂ ನನ್ನ ಅಪಾತ್ರನು. ಇವತ್ತು ಹಿಂದೆ ತಿರುಗಿ ನೋಡಿದ್ರೆ ಏನು ಇಲ್ಲದೆ ಬರಿಗೈಯಲ್ಲಿ ಬಂದಂಥ ನಾವುಗಳು ಇವತ್ತು ಏನಾದರೂ ಹೇಳ್ಕೊಳೋದಕ್ಕಿದೆ ಅಲ್ಲ. ಆಮೇಲೆ ತಲೆಗೊಂದು ಸೂರು ಇರಲಿಲ್ಲ, ಉಡೋದಕ್ಕೆ ಚೆನ್ನಾಗಿ ಒಳ್ಳೆ ಬಟ್ಟೆ ಇರಲಿಲ್ಲ, ತಿನ್ನೋದಕ್ಕೆ ಒಪ್ಪತ್ತಿಗೂ ಆಹಾರ ಇಲ್ಲದೇ ಇದ್ದಾಗ ಹೇಗಾದರೂ ಜೀವನ ಸಾಗಿಸಿ ಮುಗಿಸೋದಕ್ಕೆ ಪ್ರಯತ್ನ ಮಾಡುವಾಗ ಇಷ್ಟು ಮನೋಹರವಾಗಿ ಆಶೀರ್ವಾದ ಮಾಡಿರುವ ದೇವರಿಗೆ ನಾವು ಎಷ್ಟು ಸ್ತೋತ್ರ ಹೇಳಬೇಕು. ಕಮ್ ಆನ್ somebody shout hallelujah, hallelujah, ಆಮೆನ್, ಆಮೆನ್. ಅದಕ್ಕೆ ನಾನು ಹೇಳಿದೆ, ಕೀರ್ತನೆಕಾರನ 46:1 ಹೇಳಿದ ಪ್ರಕಾರ ಅವನು ನಮಗೆ ವಿಶೇಷ ಸಹಾಯಕನು. ಪಕ್ಕದಲ್ಲಿರೋರು ಕೈ ಕೊಟ್ಟು ಹೇಳ್ರಿ, ದೇವರು ನನಗೆ ವಿಶೇಷ ಸಹಾಯಕನು. ಆಮೇಲೆ ನೋಡ್ರಿ, ಒಮ್ಮೆ ಅಬ್ರಾಮನ ಮನೆಯಲ್ಲಿ ದಾಸಿಯಾಗಿದ್ದಂತಹ ಆಗರಳನ್ನು ಕೂಡ್ತಾನೆ. ಆಗರಳ ಮೂಲಕ ಇಸ್ಮಾಯಿಲ್ ಹುಟ್ಟುತ್ತಾನೆ. ಆಮೇಲೆ ಇಸ್ಮಾಯಿಲ್ ಹುಟ್ಟಿದ ಮೇಲೆ ಆಗರಳಿಗೆ ವಿರುದ್ಧವಾಗಿ ಸಾರಳಿಗೆ ಇರುಸು ಮುರುಸು ಉಂಟಾಗುತ್ತೆ. ಇರುಸು ಮುರುಸು ಉಂಟಾದಾಗ ಇವಳನ್ನು ಮನೆ ಬಿಟ್ಟು ಓಡಿಸ್ತಾನೆ. ಮನೆ ಬಿಟ್ಟು ಓಡಿಸುವಾಗ ಅಪ್ಪನಾದಂಥದ್ದು ಅಬ್ರಾಮನು ಹೆಂಡತಿಯಾದಂಥದ್ದು ಆಗರಳಿಗೆ ಅವನು ಒಂದು ಬುತ್ತಿಯಲ್ಲಿ ಆಹಾರ, ಒಂದು ತತ್ತಿ ನೀರನ್ನು ಕೊಟ್ಟುಬಿಟ್ಟು ಆ ಮಗುವನ್ನು ಕೈಗೆ ಕೊಟ್ಟು ಹೇಳ್ತಾನೆ, ಹೋಗಿ ನೀನು ಎಲ್ಲಾದರೂ ಹೋಗಿ ಬದುಕೋ ಅಂತ ಹೇಳಿ ಕಳಿಸ್ತಾನೆ. ಅವಳು ಮಗುನ ತಗೊಂಡು ಯಾತ್ರೆ ಮಾಡ್ತಾಳೆ. ನಾನು ಹೇಳ್ತಿರುವಂಥ ಚರಿತ್ರೆ ಆದಿಕಾಂಡ ಪುಸ್ತಕ 21ನೇ ಅಧ್ಯಾಯದಲ್ಲಿ ನೀವು ಕಾಣಬಹುದು. ಆಮೇಲೆ ಅವಳು ಹೋಗ್ತಾರೆ. ನೀವು ಅದರ 18 ಮತ್ತು 19ನೇ ವಾಕ್ಯವನ್ನು ಓದಿದ್ರೆ ಅಬ್ರಾಮನು ಕೊಡೋದು ಅಲ್ಲಲ್ಲಿಯ ಒಂದು ಬುತ್ತಿ ಆಹಾರ, ಒಂದು ತತ್ತಿಯಲ್ಲಿ ನೀರು. ಸ್ವಲ್ಪ ದೂರ ಹೋದರು, ಬೇರ್ಷೆಬ ಮರುಭೂಮಿ, ಬೇರ್ಷೆಬ ಆ ಅರಣ್ಯ ಪ್ರದೇಶ,
ಬಿಸಿ ಜಾಸ್ತಿ ಆಗ್ತಾ ಆಗ್ತಾ ಶರೀರದ ನೀರಿನ ಅಂಶ ಎಲ್ಲ ಬತ್ತಿ ಹೋದಾಗ ಮಗು ಹೇಳ್ತಾ, ಅಮ್ಮ ದಾಹ ಆಗ್ತಾ ಇದೆ. ಅಪ್ಪ ಕೊಟ್ಟ ತತ್ತಿಯಲ್ಲಿದ್ದಂಥ ನೀರನ್ನು ಕುಡಿಸ್ತಾಳೆ. ಸ್ವಲ್ಪ ದೂರ ಹೋದಾಗ ಆ ಮಗು ಅಳುತ್ತೆ, ಅಮ್ಮ ಹೊಟ್ಟೆ ಹಸಿತಾ ಇದೆ, ಅಪ್ಪ ಕೊಟ್ಟ ಬುತ್ತಿಯಿಂದ ತಿನ್ನಿಸ್ತಾಳೆ. ಹಲ್ಲೆಲೂಯ. ತಿರ್ಗಾ ಮುಂದೆ ಹೋದಾಗ ಮಗು ತಿರ್ಗಾ ಅಳುತ್ತೆ, ಇರೋದೆಲ್ಲ ಖಾಲಿ ಆಯಿತು, ತತ್ತಿಯ ನೀರು ಮುಗೀತು, ಬುತ್ತಿಯಲ್ಲಿದ್ದಂಥ ಆಹಾರ ಮುಗೀತು. ಈಗ ಮಗು ಅಲ್ಲಲ್ಲಿ ಹಸಿವಿನಿಂದ ಕೂಗ್ತಾ ಇದೆ, ನನಗೆ ಹಸಿವಾಗ್ತಾ ಇದೆ, ನನಗೆ ದಾಹ ಆಗ್ತಾ ಇದೆ. ಈ ಮಗು ಬಳಲಿ ಹೋಗ್ತಾ ಇದೆ. ಫಸ್ಟ್ ಆಫ್ ಆಲ್ ಬೇರ್ಷೇಬ ಮರುಭೂಮಿ ಅಂದರೆ ನಿಮ್ಮ ಶರೀರದ ನೀರಿನ ಅಂಶಗಳನ್ನೆಲ್ಲ ಎಳೆದು ಬಿಡುತ್ತೆ. ಬೇಗನೆ ನಿಶಕ್ತರಾಗ್ಬಿಡ್ತೀರ, ಸುಸ್ತಾಗ್ಬಿಡ್ತೀರ, ಬಾಯಾರಿಕೆ ಆಗುತ್ತೆ, ನೀರು ಕುಡಿಬೇಕು ಅನ್ನಿಸುತ್ತೆ. ಈ ಸಂದರ್ಭದಲ್ಲಿ ಆ ಮಗು ಅಲ್ಲಲ್ಲಿ ಅಮ್ಮನ್ನ ಕೇಳುತ್ತೆ, ನನಗೆ ಆಹಾರ ಬೇಕು, ನನಗೆ ನೀರು ಬೇಕು ಅಂದಾಗ ಅಮ್ಮ ಕೈಯಲ್ಲಿ ಇಲ್ಲಪ್ಪ ಅಂತ ಹೇಳಿ, ಈ ಮಗು ಸಾಯೋದನ್ನು ನೋಡೋದು ಬೇಡ ಅಂತ ಹೇಳಿ ಆ ಮಗುವನ್ನ ಅಲ್ಲಿ ಮಲಗಿಸಿ ಅವಳು ದೂರಕ್ಕೆ ಹೋಗ್ತಾಳೆ, ಪಕ್ಕಕ್ಕೆ ಸರ್ಕೋತಾಳೆ. ಪಕ್ಕಕ್ಕೆ ಸರ್ಕೋತಾಳೆ. ಅವಳು ದೂರ ಸರಿದು ನಿಂತ್ಕೋತಾಳೆ. ಮಗು ಸಾಯೋದು ನೋಡೋದಕ್ಕೆ ಅವಳಿಗಿಷ್ಟ ಇಲ್ಲ. ಈ ಮಗು ಒತ್ತಾಡಿ ಒತ್ತಾಡಿ ಸಾಯೋದು ನನ್ನ ಕಣ್ಣಿಂದ ನೋಡೋಕ್ಕಾಗಲ್ಲ, ನನ್ನ ಕಣ್ಣಿಂದ ನೋಡೋಕ್ಕಾಗಲ್ಲ ಅಂತ ಹೇಳಿ ಅವಳು ದೂರ ಕುಳಿತು ಅಳ್ತಾ ಇರ್ತಾಳೆ. ನೀವು ಈ ಆದಿಕಾಂಡ ಪುಸ್ತಕ 21, 18 ಮತ್ತು 19ನೇ ವಾಕ್ಯವನ್ನು ಗಮನಿಸ್ರಿ. ನೀನೆದ್ದು ಅವನನ್ನು ಎತ್ತಿಕೊಂಡು ಕೈ ಬಿಡದೆ ಇರು, ಅವನಿಂದ ದೊಡ್ಡ ಜನಾಂಗವಾಗುವಂತೆ ಮಾಡುವೆನು ಎಂದು ಹೇಳಿದನು. ಇದಲ್ಲದೆ ದೇವರು ಅವಳ ಕಣ್ಣನ್ನು ತೆರೆದಿದ್ದರಿಂದ ಅವಳು ನೀರಿನ ಬಾವಿಯನ್ನು ಕಂಡು. ನೋಡ್ರಿ, ಗಮನಿಸ್ರಿ. ಈಗ ಮಗು ಸಾಯೋ ಪರಿಸ್ಥಿತಿ ಆಗ್ತಾ ಇದೆ. ದೂರದಿಂದ ಹೋಗಿ ದೇವರನ್ನು ಮೊರೆ ಇಡ್ತಾ ಇದ್ದಾಳೆ. ಇವಳ ಪರಿಸ್ಥಿತಿ ಇಕ್ಕಟ್ಟಾಗಿದೆ. ಇಕ್ಕಟ್ಟಿನಲ್ಲಿ ದೇವರ ಹತ್ರ ಮೊರೆ ಇಡ್ತಾ ಇದ್ದಾಳೆ. See, this is what I say. ಯಾವಾಗ ನಿಮಗೆ ಇಕ್ಕಟ್ಟು ಬರುತ್ತೋ, ಯಾವಾಗ ಪ್ರಯಾಸ ಬರುತ್ತೋ, ಹಲ್ಲೆಲೂಯ, ದೇವರ ಬಳಿ ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆ ಮಾಡೋರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಪ್ರಾರ್ಥನೆ ಮಾಡೋರು ಮಾತ್ರ ಆಮೇನ್ ಹೇಳ್ರಿ. ಹಲ್ಲೆಲೂಯ, ಆಮೇನ್. ಪ್ರಾರ್ಥನೆ ಮಾಡಬೇಕು. ಅವಳು ಪ್ರಾರ್ಥನೆ ಮಾಡಿದ್ಲು. ದೇವದೂತನ ಪ್ರತ್ಯಕ್ಷನಾದನು. ದೇವದೂತರು ಕೇಳಿದೆ, ಆಗಾರಳ ನಿನಗೇನಾಯ್ತು? ಇನ್ನೇನಾಗಬೇಕು, ಇನ್ನೇನಾಗಬೇಕು? ಆಗೋದೆಲ್ಲ ಆಯಿತು, ಇನ್ನು ಸಾಯೋದೊಂದೇ ಉಳಿದಿರೋದು. ಈಗ ಕೇಳ್ತಾ ಇದೀಯ ಏನಾಯಿತು ಅಂತ? ದೂತನ ಹೇಳ್ತಾ ಇದ್ದಾನೆ, ಆಗಲೇ ಆ ಮಗು ಮಲಗಿರುವ ಸ್ಥಳದಲ್ಲಿಂದ ಅವನ ಕೂಗು ಪರಲೋಕದ ದೇವರು ಕೇಳಿಸ್ಕೊಂಡ್ರು. ನನಗೆ ಸ್ವಲ್ಪ ಅತಿಶಯ ಅನ್ನಿಸ್ತು. ಸ್ವಲ್ಪ ಯೋಚನೆ ಮಾಡ್ರಿ. ಪ್ರಾರ್ಥನೆ ಮಾಡಿದ್ಯಾರು? ಕೂಗು ಕೇಳಿದ್ಯಾರು? ಆಮೇಲೆ ಯಾರು ಕೂಗು ಕೇಳಿದ್ದು? ಇವಳ ಪ್ರಾರ್ಥನೆ ಮಗು ಸಾಯೋದನ್ನು ನೋಡೋಕ್ಕಾಗದೇ ಇರೋ ಪ್ರಾರ್ಥನೆ. ಇಲ್ಲಿ ತುಂಬ ಪ್ರಯಾಸ ಇರೋದು ಯಾರು? ನಿಮ್ಮ ಭಾವನೆಯಲ್ಲಿ ಆಗರಳು, ದೇವರ ದೃಷ್ಟಿಯಲ್ಲಿ ಮಗು. ಓಕೆ, ಈಗ ಹೇಳ್ತೀನಿ. ಮಗು ಸತ್ರೆ ಇವಳು ಅಲ್ಲೇ ಸಮಾಧಿ ಮಾಡಿ ಬೇರೆ ದೇಶಕ್ಕೆ ಹೋಗ್ತಾಳೆ, ಇಲ್ಲ ಪಕ್ಕದ ರಾಜ್ಯಕ್ಕೆ ಹೋಗ್ತಾಳೆ. ಇವಳು ಬೇರೆ ಮದುವೆ ಮಾಡ್ಕೋತಾಳೆ, ಇವಳು ಜೀವನ ಸಾಗಿಸ್ತಾಳೆ. ಈ ಮಗುವಿಗೆ ತಂದೆ ಇಲ್ಲ, ತಾಯಿ ಇಲ್ಲ, ಅನಾಥವಾಗಿರುವ ಮಗು. ಪರಲೋಕದ ದೇವರು ನೋಡಿದಾಗ ಆಮೇಲೆ ಆಗರಳಿಗೆ ಭವಿಷ್ಯ ಇದೆ, ಆದರೆ ಈ ಮಗುವಿನ ಭವಿಷ್ಯ ನಾನು ನೋಡ್ಕೊಬೇಕು.
ಇಸ್ ಇಟ್ ರೈಟ್? ಅದಕ್ಕೆ ದೇವರು ಹೇಳಿದ್ದು ಆ ಮಗುವಿನ ಕೂಗು ಪರಲೋಕಕ್ಕೆ ಬಂದಿದೆ, ಕೇಳಿಸಲ್ಪಟ್ಟಿದೆ. ಅಲ್ಲೆಲ್ಲೂಯ್ಯ. ಅದಕ್ಕೆ ನಾನು ಹೇಳಿದೆ, ಅವನ ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನು. ನೀನು ಇಕ್ಕಟ್ಟಲ್ಲಿ ಆದೋಗ್ತಾ ಇದೆಯಾ, ಪ್ರಯಾಸದಲ್ಲಿ ಆದೋಗ್ತಾ ಇದೆಯಾ, ನಿನಗೆ ಅವನು ಇವತ್ತು ವಿಶೇಷ ಸಹಾಯಕನಾಗಿ ಇಳಿದು ಬರುವ ದೇವರಾಗಿದ್ದಾನೆ. ಅವನ ಹೆಸರು ಜೆಹೋವಾ ಈಸ್. I can go on. ನಾನು ಹಾಗೆ ಮುಂದುವರಿಸ್ಬೋದು. ಇಕ್ಕಟ್ಟು, ಆಮೇನ್, ಇಕ್ಕಟ್ಟಾದ ಪರಿಸ್ಥಿತಿ. ಮಾರ್ತಾ ಮರಿಯ ಅವರದು ಸ್ವಲ್ಪ ಗಮನಿಸ್ರಿ. ಅಪ್ಪ ಇಲ್ಲ, ಅಮ್ಮ ಇಲ್ಲ, ಇರೋದೊಬ್ಬನೇ ಸಹೋದರ. ಅವನು ಎಲ್ಲ ಆಗಿದ್ದನು. ಅವನಿವತ್ತು ಸತ್ತೋಗಿದ್ದಾನೆ, ಸಮಾಧಿಗೆ ಹಾಕಲ್ಪಟ್ಟಿರುವ ಅವಸ್ಥೆ. ಯೇಸು ಸ್ವಾಮಿ ಬರಲಿಲ್ಲ. ಯೇಸು ಸ್ವಾಮಿ ಭಾಳ ದೂರ ಇರಲಿಲ್ಲ. 15 ಪರ್ಲಾಂಗ್ ದೂರದಲ್ಲಿ ಇರುವಾಗಲೇ, ಇವನ್ ಸೀರಿಯಸ್ ಆಗಿದ್ದಾಗಲೇ ಶಿಷ್ಯರು ಹೇಳಿದ್ರು, ಸ್ವಾಮಿ ನಿನ್ನ ಸ್ನೇಹಿತನಾದ ಲಾಸರನು ಅಸ್ವಸ್ಥನಾಗಿದ್ದಾನೆ. ಯೇಸು ಸ್ವಾಮಿ ಹೇಳಿದ್ರು, ಆ ರೋಗ ಮರಣಕ್ಕಾಗಿ ಬಂದದ್ದಲ್ಲ, ದೇವರ ಮಹಿಮೆಗಾಗಿ ಬಂದಿದ್ದು. ಆಮೇಲೆ ನೆಕ್ಸ್ಟ್ ವಾರ್ತೆ ಕೇಳ್ತಾ ಇರೋದು, ನಿನ್ನ ಸ್ನೇಹಿತನಾದ ಲಾಸರನು ತೀರಿ ಹೋದನು. ಆಮೇಲೆ ಲಾಸರನೇನಾದ? ಯೇಸು ಸ್ವಾಮಿ ಏನು ಹೇಳಿದ್ರು? ಆ ರೋಗವು ಮರಣಕ್ಕಾಗಿ ಬಂದದಲ್ಲ. ಈಗೇನಾಯಿತು ಸೀನು? ಮರಣ ಸಂಭವಿಸಿತು. ಮರಣ ಕಡೆ ಶತ್ರು, ಕಡೆ ಶತ್ರು ಮರಣ. ಮರಣ ಆದಮೇಲೆ ದೇರ್ ಇಸ್ ನೋ ಹೋಪ್. ಮರಣಕ್ಕೆ ಮುಂಚೆ, ಅದಕ್ಕೆ ಯೋಬನ ಪುಸ್ತಕದಲ್ಲಿ ಹೇಳಿದೆ, ಈ ಮರವನ್ನು ಬುಡ ಸಮೇತ ಕಡೀರಿ, ಅದು ಮಳೆಯ ವಾಸನೆ ಹಿಡಿದ್ರೆ ಸಾಕು ಮತ್ತೆ ಚಿಗುರೊಡೆಯುತ್ತೆ. ಆದರೆ ಮನುಷ್ಯ ಸತ್ತರೆ ಅಲ್ಲಿಗೆ ಮುಗೀತು, ಅವನ ಕತೆ ಮುಗೀತು, ಅವನ ಚರಿತ್ರೆ ಮುಗೀತು ಅಂತ. ದೇರ್ ಇಸ್ ನೋ ಫ್ಯೂಚರ್, ದೇರ್ ಇಸ್ ನೋ ಫರ್ದರ್ ಲೈಫ್ ಇಲ್ಲ. ಈಗ ನೋಡ್ರಿ, ಗಮನಿಸ್ರಿ, ನೀವಿದ್ದೀರ ನನ್ನ ಜೊತೆ? ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಆಮೇಲೆ ನಾನು ಮಾತನಾಡ್ತಿರುವಂಥ ವಿಷಯ, ನನ್ನ ದೇವರು ನಮಗೆ ವಿಶೇಷ ಸಹಾಯಕನಾಗಿದ್ದಾನೆ. ಹಲ್ಲೆಲೂಯಾ. ಎಲ್ಲಿ ಶಿಷ್ಯರು ಹೇಳಿದ್ರು, ನಿನ್ನ ಸ್ನೇಹಿತನಾದ ಲಾಸರನು ಅಸ್ವಸ್ಥನಾಗಿದ್ದಾನೆ ಅಂದಾಗ ಯೇಸು ಸ್ವಾಮಿ ಹೇಳಿದ್ರು, ಆ ರೋಗವು ಮರಣಕ್ಕಾಗಿ ಬಂದದ್ದಲ್ಲ, ದೇವರ ಮಹಿಮೆಗೋಸ್ಕರ. ನೆಕ್ಸ್ಟ್ ವಾರ್ತೆ ಕೇಳ್ತಾ ಇರೋದು, ನಿನ್ನ ಸ್ನೇಹಿತನಾದಂಥ ಲಾಸರನು ತೀರಿ ಹೋದನು. ಮರಣಕ್ಕಾಗಿ ಬಂದಿದ್ದಲ್ಲ ಅಂದರೆ ಮರಣ ಆಯಿತು. ಶಿಷ್ಯರ ಭಾವನೆಗಳು ನಷ್ಟವಾಯಿತು. ಶಿಷ್ಯರು ಹೇಳಿದ್ರು, ಕಡೆ ಪಕ್ಷ ಜೀವ ಇರುವಾಗ ತಿರುಗಿ ನೋಡಲಿಲ್ಲ, ಸತ್ತ ಮೇಲಾದರೂ ಒಂದು ಕಂಡೋಲೆನ್ಸ್ ಹೇಳೋದಕ್ಕಾದರೂ, ಸಂತಾಪ ಸೂಚಿಸೋಕ್ಕಾದರೂ ಹೋಗೋಣ ಅಂದರೆ ಆವತ್ತೂ ಹೋಗಲಿಲ್ಲ. ಶಿಷ್ಯರಿಗೆ ಅರ್ಥ ಆಯಿತು, ಇವನೆಂಥ ಮನುಷ್ಯಪ್ಪ, ಇಷ್ಟೊಂದು ಉಪದೇಶ ಮಾಡ್ತಾನೆ, ನಾವೇನೋ ಒಳ್ಳೆ ಗುರು ಅಂದ್ಕೊಂಡ್ವಿ, ಸ್ತೋತ್ರ, ಇಷ್ಟು ಕಟ್ಕ ಇದ್ದಾನ, ಹೃದಯ ಕಲ್ಲಾಗಿದೆಯಾ, ನೀವು ಮೌನವಾಗಿದ್ದಾಗಲೇ ನನಗನ್ನಿಸ್ತು ಹಿಂಗೆಲ್ಲ ಚಿಂತೆ ಮಾಡಿರ್ತೀರಾ ಅಂತ. ಸಮ್ಟೈಮ್ಸ್ ವಿ ಹ್ಯಾವ್ ಟು ವೆಯ್ಟ್. ಆಮೇಲೆ ಶಿಷ್ಯರು ಯೋಚನೆ ಮಾಡಿರಲ್ವ, ನೀವೇ ಯೋಚನೆ ಮಾಡ್ತೀರಂದ್ರೆ ಶಿಷ್ಯರು ನಿಮಗಿಂತ ಜಾಣರಿದ್ರು. ಅವರು ಯೋಚನೆ ಮಾಡಿದ್ರೆ ಇರ್ತಾರ? ನೋಡ್ರಿ, ಸಮರಿಯ ಸ್ತ್ರೀ ಬಾವಿ ಹತ್ರ ಯೇಸು ಸ್ವಾಮಿ ಮಾತಾಡ್ತಾ ಇರುವಾಗ ಶಿಷ್ಯರು ಏನಂದ್ರು? ಏನಿರ್ಬೋದು ಮಾತಾಡ್ತಾರೆ, ಇದು ಒಂಟಿ ಹೆಂಗಸ ಹತ್ರ ಇಷ್ಟೊತ್ತಿನಲ್ಲಿ ಬಾವಿ ಹತ್ರ ಅದೇನು ಗುಸು ಗುಸು? ಅವ್ರು ಮಾತಾಡಿದ್ರು. ಅದು ಮಾತಾಡಿದ್ರೆ ಇದು ಮಾತಾಡಿರಲ್ವಾ? ಕೆಲವರು ಜಾಣರಿದ್ದಾರೆ ನೋಡ್ರಿ. ಈಗ ಎಷ್ಟು ಮೌನವಾಗಿದ್ದೀರಾ? ಹಿಂಗೆ ಇದ್ದಿದ್ರೆ ಇನ್ನೂ ಸಭೆ 4ರಷ್ಟು ಬೆಳೆದಿರೋದು.
ನೀವು ಗುಸು ಗುಸು ಮಾತಾಡೋದ್ರಿಂದಾನೇ ಅಲ್ಲಲ್ಲಿ ಗಲಿಬಿಲಿಗಳೇ. ಸ್ತೋತ್ರ. ಕೆಲವರು ಪಾಸ್ಟ್ರು ಏನು ಹೇಳಿದ್ರು, ಸರಿ ಪಾಸ್ಟ್ರೆ, ಪ್ರೈಸ್ ಲಾರ್ಡ್ ಪಾಸ್ಟ್ರೆ, ಓಕೆ ಪಾಸ್ಟ್ರೆ ಅಂತೆಲ್ಲ ಹೇಳ್ತಾರೆ. ಆದರೆ ಹಿಂದ್ಗಡೆ ಬೇರೆ ಗುಸು ಗುಸು ಮಾತಾಡ್ತಾರೆ. ಯಾವಾಗ ಗೊತ್ತಾ? ಇವರೊಂದು ಗ್ಯಾಂಗ್, ಇವರ ಒಟ್ಟಿಗೆ ಸೇರಿದಾಗ ಆಮೇಲೆ ಒಂದು ಡೈಲಾಗ್ ಹೊಡೆದ್ಬಿಡೋದು, ಏ ಅಪ್ಪ ಎಲ್ಲಾದರೂ ಹೊರಗಡೆ ಹೋಗಿ ಹೇಳ್ಬಿಟ್ಟು ಆಮೇಲೆ ಯಾಕೋ ನನಗೊಂದು ಸಂಶಯ ಇದೆಯಲ್ಲ, ಈ ಡೈಲಾಗು ಹೊಡಿತಾರೆ. ಅವಾಗ ಇರೋರು ಯಾರು ಹೇಳಲ್ಲ ಅಲ್ವಾ? ಆದರೆ ಪಾಸ್ಟ್ರುಗಳು ಕೋಣೆಯಲ್ಲೇ ಅದು ಪ್ರಕಟವಾಗುತ್ತೆ. ಸ್ತೋತ್ರ. ಆಮೇಲೆ ಇವರು ಮಾತಾಡಿರಲ್ವಾ, ಸಾಧಾರಣವಾಗಿ ಟಾಕ್ ಬಂದಿರಲ್ವಾ? ಏನ್ರಿ ಅವ್ರ ಮನೆಯಲ್ಲಿ ಕೆಫರ್ನೌಮದಲ್ಲಿ ಯಾವಾಗ ನೋಡಿದ್ರು ಮೀಟಿಂಗು, ಕಾಟೇಜ್ ಮೀಟಿಂಗ್ ಅಂತ, ಸ್ಪೆಷಲ್ ಮೀಟಿಂಗ್ ಅಂತ. ಯೇಸು ಸ್ವಾಮಿ ಬಂದಾಗೆಲ್ಲ ಏನು ಮೀಟಿಂಗು ಒಂದ್ರ ಮೇಲೆ ಒಂದು ಮೀಟಿಂಗು. ಬರೋರಿಗೆಲ್ಲ ಪಾಪ ಮಾರ್ತಾ ಒಬ್ಬಳೇ ಕಷ್ಟ ಬಿದ್ದು ಎಲ್ರಿಗೂ ಅಡುಗೆ ಮಾಡಾಕ್ತಾಯಿದ್ಲು. ಇವತ್ತು ಕಾಫಿನೇ ಕೊಡಲ್ಲ ಅಂಥದ್ರಲ್ಲಿ ಅವತ್ತು ಅವಳು ಅಷ್ಟು ಮಾಡ್ತಾ ಇದ್ದಾಳಲ್ಲ. ಇವತ್ತು ಮನೆಯಲ್ಲಿ ಕೂಟ ಇಡಲ್ಲ. ಯಾಕಂದರೆ ಅಯ್ಯೋ ಬರೋರಿಗೆಲ್ಲ ಕಾಫಿ ಯಾರು ಮಾಡ್ತಾರೆ, ಅದಕ್ಕೆ ನನ್ನ ಮನೆಗೆ ಕೂಟನೇ ಇಡಲ್ಲ. ಸ್ತೋತ್ರ. ಇಡಬೇಡ. ಸ್ತೋತ್ರ. ಮಾರ್ತಾ ಮರಿಯಳ ಮನೆಯಲ್ಲಿ, ಲಾಸರನ ಮನೆಯಲ್ಲಿ ನಿರಂತರವಾಗಿ ಕೂಟ ನಡೆಯೋದು. ಜನ ಬಂದು ಬಿಡುಗಡೆ ಹೊಂದವರು. ಹೌದಾ ಅಲ್ವಾ? ಸ್ತೋತ್ರ. ಹೇಳಲಿಲ್ವಲ್ಲ, ನಿಮ್ಮ ಮನೇಲಿ ಕೂಟ ಇಟ್ಟಿಲ್ಲ ಗೊತ್ತು ನನಗೆ, ನೀವು ಸ್ತೋತ್ರ ಹೇಳಿ ಅಟ್ಲೀಸ್ಟ್. ಪಾಸ್ಟರ್ ನನಗೆ ಹಾಕೊಂಡು ಚುಸ್ತಾ ಇರೋದು ಅಂತ ನೀವು ಹೇಳ್ತಾ ಇದ್ದೀರಿ. ಹೌದು, ನಿಮ್ಗಲ್ದ್ರೆ ನೀ ಯಾರಿಗೆ ಹೇಳಲಿ ನಾನು? ಇವ್ರ ಮನೇಲಿ ನಿರಂತರ ಕೂಟ, ಬರೋರಿಗೆಲ್ಲ ಉಪಚಾರ ಮಾಡಬೇಕು. ಸ್ತೋತ್ರ. ಅಲ್ಲಿಂದ ಗಂಗಮ್ಮ ಕೇಳ್ತಾರೆ, ರೀ ಮರ್ತವ್ರೆ ಒಂದು ಗ್ಲಾಸ್ ನೀರು ಕೊಡಿ. ಸ್ತೋತ್ರ. ಬರ್ತಾ ಹಂಗೆ ಸ್ವಲ್ಪ ಬಿಸಿನೀರು ತಂದುಬಿಡಿ. ಅವ್ರಿಗೆ ಬಿಸಿನೀರು ಕಾಯಿಸಿ. ಅವಾಗ ಅಲ್ಲಿಂದ ಕೆಂಪಣ್ಣ ಹೇಳ್ತಾರೆ, ಒಂದು ಬ್ಲ್ಯಾಕ್ ಟೀ. ಸ್ತೋತ್ರ. ಆವಾಗ ಶಾರದಮ್ಮ ಸುಮ್ಮನಿರ್ತಾರ, ನನಗೂ ಒಂದು ಕಾಫಿ ಕೊಟ್ಬಿಡಿ. ಒಬ್ಬರು ಟೀ, ಒಬ್ಬರು ಕಾಫಿ, ಒಬ್ಬರು ಬಿಸಿನೀರು, ಒಬ್ಬರು ತಣ್ಣೀರು, ಒಬ್ಬರು ರೂಮ್ ಟೆಂಪ್ರೇಚರ್.